ಆಗಿರುವ ಡಿಕೆ ಶಿವಕುಮಾರ್ ಅವರ ಹುದ್ದೆ ಬದಲಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅವರು ಕೆಳಗಿಳಿತಾರಾ? ಯಾರ ಕುರ್ಚಿ ಯಾರ ಪಾಲಾಗತ್ತೆ? ಒಂದ್ ಕಡೆ ಸಿದ್ದರಾಮಯ್ಯನವರ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರ ಫೋಕಸ್, ಇನ್ನೊಂದ್ ಕಡೆ ಸಂಪುಟ ಸೇರೋಕೆ ಸಾಲು ಸಾಲು ಮಂದಿ ಸರ್ಕಸ್. ಏನೆಲ್ಲ ಬದಲಾವಣೆ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್? KN ರಾಜಣ್ಣ ಅವರು ಇವತ್ತು ರಿಪಬ್ಲಿಕನ್ನದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷನಾಗಕ್ಕೆ ನಾನು ರೆಡಿ ಅಂದ್ಬಿಟ್ಟು ಬದಲಾವಣೆ ಹಾಕಿದ್ರೆ ಅದ ಕೇಳಿಸ್ಕೊಳ್ಳಿ ಅವ್ರ ಮಾತು. ನಮ್ಮ ಜೊತೆಗೆ KN ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು 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 ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದು ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಶಕ್ತಿ ನನ್ನ ಕ್ಷೇತ್ರ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು. ಬದಲಾವಣೆ ಅಂತೂ ಆಗತ್ತೆ. ಬದಲಾವಣೆ ಏನಾಗುತ್ತೆ? ಮುಖ್ಯಮಂತ್ರಿ ಕುರ್ಚಿನ, ಅಧ್ಯಕ್ಷರ ಕುರ್ಚಿನ, ಅಥವಾ ಸಂಪುಟಗಳಲ್ಲಿ ಬದಲಾವಣೆನ? ಏನಾಗುತ್ತೆ ನಾಗರಾಜ್ ಯಾದವ್ ಅವರೇ? ಒಟ್ನಲ್ಲಿ ಒಂದು ಬದಲಾವಣೆ. ಏನ್ ಬದಲಾವಣೆ? ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಕ್ಯಾಬಿನೆಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡ್ತಾ ಇರೋದು ಸತ್ಯ. ಆಮೇಲೆ ನಮ್ಮಲ್ಲಿ ಇನ್ಕ್ಲೂಸಿವ್ನೆಸ್ ಇಟ್ಕೊಂಡು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರೋದು ಸತ್ಯ. ಇವತ್ತು ಸಿದ್ದರಾಮಯ್ಯನವರು DK ಶಿವಕುಮಾರ್ ವಿಚಾರದಲ್ಲಿ ಯಾವ ರೀತಿ ಅಗ್ರಿಮೆಂಟ್ಗಳಾಗಿದೆ ವಿಚಾರಗಳನ್ನು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಇಬ್ಬರೂ ಕೇಳ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಶಾಸಕರ ಅಭಿಪ್ರಾಯದ ಒಳಗೆ ಎಲ್ಲ ವಿಚಾರಗಳು ಆ ತೀರ್ಮಾನಗಳು ಆಗ್ತಕ್ಕಂಥದ್ದಕ್ಕೆ ನಾನು ಮಾತಾಡಿದ್ರೆ ನಾನು ತುಂಬ ಚಿಕ್ಕವನು, ಮಾತಾಡಬಾರ್ದು ಅಂತ ಹೇಳ್ತೀನಿ. ಅದನ್ನು ಎಲ್ಲ ಶಾಸಕರು ಅರ್ಥ ಮಾಡಿಕೊಂಡ್ರೆ ಪ್ರಜಾತಂತ್ರ ವ್ಯವಸ್ಥೆ ಗೌರವ ಬರ್ತದೆ ಅಂತ ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ PCC ಅಧ್ಯಕ್ಷರ ವಿಚಾರ ಬಂದಾಗ ಈಗಾಗಲೇ ಅವ್ರ ಟರ್ಮ್ ಮುಗಿಸಿ ಎಕ್ಸ್ಟ್ರಾ 2 years ಆಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಈಸ್ ಆಲ್ಸೋ ಬಿನ್ ಟಯರ್ಡ್ ಆಫ್ ಡೂಯಿಂಗ್ ದೋಸ್ ಥಿಂಗ್ಸ್ ಆ್ಯಂಡ್ ಈ ಸೆಟ್ ವೆರಿ ಕ್ಲಿಯರ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಇಡ್ತೀನಿ, ತದನಂತರ ಬೇರೆಯವ್ರಿಗೆ ಮಾಡ್ಬೋದು ಅಂತಕ್ಕಂಥ ವಿಚಾರಗಳ ಚರ್ಚೆ ಆಗಿರೋದು ನಿಜ. ಅದು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಸಮಯ ಹತ್ರ ಬರ್ತದೆ. ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ, ಟೈಮ್ ಕೊಡೋರು ಬೇಕು. ಮಿನಿಸ್ಟ್ರಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೆಲಸ ಮಾಡೋದಕ್ಕಿಂತ ಪಕ್ಷದಲ್ಲಿ ಟೈಮ್ ಕೊಡಬೇಕು. ಅದಕ್ಕೋಸ್ಕರವಾಗಿ ಟೆಕ್ನಿಕಲಿ ಇಟ್ಸ್ ರಿಕ್ವೈರ್ಮೆಂಟ್, ದೇ ಮೇ ಡೂ ಇಟ್ ಬಿಕಾಸ್ ಇಟ್ ಇಸ್ ಇನ್ನೋವೇಟಬಲ್. ವಿ ನೀಡ್ ಸಂಬಡಿ ಹೂ ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಪಾರ್ಟಿ ಅನ್ನೋ ವಿಚಾರಗಳಿರ್ಬೋದು. ಅದಕ್ಕೆ ಬದಲಾವಣೆ ಚೇಂಜ್ ಮಾಡ್ತಕ್ಕಂಥ ವಿಚಾರಗಳು ಮಾತಾಡ್ತಕ್ಕಂಥದ್ದು ಆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ನ ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್ ಅನ್ನೋ ವಿಚಾರಗಳು ಹೇಳ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ಮಾತಾಡೋ ವಿಚಾರಗಳಿದೆ. ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಕ್ಕೂ PCC ವಿಚಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ದೇರ್ ವಾಸ್ ವೆರಿ ಇಂಪಾರ್ಟೆಂಟ್ ವರ್ಕ್ಸ್ ಟು ಬಿ ಡಿಸ್ಕಸ್ಡ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ. ಬಟ್ ಅಲ್ಲೇ ಒಂದು ಅನುಮಾನ ಬರುತ್ತೆ. ಅಶೋಕ್ ಗೌಡ್ರೆ, ಇದಕ್ಕೆ ನೀವು ನಿಮ್ಮ ಉತ್ತರ ಕೊಡ್ಬೋದು. ದೆಹಲಿಗೆ ಹೋಗಿ ಬಂದ ಮೇಲೆ ರಾಜಣ್ಣ ಅವರು ಬಂದೆ ಸರ್ 30 ಸೆಕೆಂಡ್ ಕೇಳ್ತೀನಿ. ಯಾಕಂತ ಅವಾಗ ಬಹಳ ಆಪಾದನೆಗಳು ಮಾಡಿದ್ರು. ನಮ್ಮ ಸ್ಯಾಲರೀಸ್ ಬಗ್ಗೆ ಮಾತಾಡಿದ್ರು, ಪೆನ್ಷನ್ಗಳ ಬಗ್ಗೆ ಮಾತಾಡಿದ್ರು, ನಾನು BMTCL ಕೆಲಸ ಮಾಡಿರೋ PFಗಳ ಬಗ್ಗೆ ಮಾತಾಡಿದ್ರು. ಮಾನ್ಯ ಅಶೋಕ್ ಅವರೇ, ನಿಮ್ಗೆ ಗೌರವ ವಕ್ತಾರರಿದ್ರಿ. ತಾವು ಅಧಿಕಾರ ಬಿಟ್ಟು ಹೋಗ 5,800 ರೂಪಾಯಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರಲ್ರಿ. ಎಲ್ಲಿ KSRTC ಇಲ್ಲಿಗೆ ಅಲ್ಲಿ ಬರ್ತೀನಿ, ಚರ್ಚೆ ಮಾಡೋಣ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಆಮೇಲೆ ಮೇಡಮ್ 30 ಸೆಕೆಂಡ್ ಇಲ್ಲ ಐ ವಾಂಟ್ ಆನ್ಸರ್. ಐ ವಾಂಟ್ ನೋ ಮೇಡಮ್ 1 minute ಮೇಡಮ್ ಪ್ಲೀಸ್, ಹಂಬಲ್ ರಿಕ್ವೆಸ್ಟ್. ಇವ್ರು ಹೇಳ್ತಾ ಇದ್ರಲ್ಲ ಒಂದು ಕೆಲಸನೂ ಮಾಡಿಲ್ಲ ಅಂತ. ನಾವು ಮ್ಯಾನಿಫೆಸ್ಟೋಲ್ ಕೊಟ್ಟಂತ ಮಾತುಗಳನ್ನು ಈಡೇರಿಸತಕ್ಕಂಥ ಒಂದೇ ಸರ್ಕಾರ ನಾವೇ. ಗ್ಯಾರಂಟಿಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗೆ 2 ವರ್ಷಗಳಲ್ಲಿ 2 ಬಜೆಟ್ಗಳಲ್ಲಿ 1,60,000 ಕೋಟಿಗಳ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ ಇಂದು ಮಾಡಲಿಲ್ಲ. ಬೊಮ್ಮಾಯಿಯವರಿದ್ದಾಗ 3 ವರ್ಷ ಕೇಳಿದೀನಿ ಕೇಳಿ, 3.25 ಲಕ್ಷ ಕೋಟಿಗಳ ಸಾಲ ಮಾಡಿದ್ರಲ್ರಿ. ಈ ರಾಜ್ಯವನ್ನ ಈ ರಾಜ್ಯದ ದಿವಾಳಿ ತನಕ ಕರ್ಕೊಂಡ್ರಲ್ರಿ. ನಾಚಿಕೆ ಆಗಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ? ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ 64% ಸಾಲ ಮಾಡಿರೋದು ಮುಖ್ಯಮಂತ್ರಿ ಅವರು ಇದ್ರೆ ಅದು ಸಿದ್ದರಾಮಯ್ಯನವರು. ನನಗೆ ಅದ್ರ ಬಗ್ಗೆ ಪೊಲಿಟಿಕಲ್ ವಿಚಾರ ವಿಜೇಂದ್ರ ತೆಗೆದ್ರೆ ಯಾರು ಹೊಸ ಅಧ್ಯಕ್ಷರು ಹೇಳ್ರಿ. 5,000 ಆಗದ ವಿಚಾರ ಏನ್ ಗೊತ್ತೇನೋ? ಬಿಜೆಪಿ ಅಧಿಕಾರ ಬಿಟ್ಟೋದಾಗ BMTC KSRTC ಎಲ್ಲ ಸೇರಿ 5,800 ಕೋಟಿ ಸಾಲ, ಇವತ್ತು 18,000 ಕೋಟಿ. ಯಾರು ಹೇಳಿದ್ರು ನಿಮಗೆ? ಐ ವಿಲ್ ಪ್ರೂವ್ ಇಟ್. ಇಲ್ಲ ಇದು ಚಾಲೆಂಜ್ ತಗೊಳ್ಳೋಣ. ಇಟ್ ಕ್ಯಾನಾಟ್ ಬಿ 18,000 crores ಚಾಲೆಂಜ್. ಸುಳ್ಳು ಹೇಳಲಿಕ್ಕೆ ಒಂದು ಲಿಮಿಟ್ ಇದೆ. ಬಿಜೆಪಿ ಹಗಲು ದರೋಡೆಕಾರರು, ಇದರ ಸುಳ್ಳು ಹೇಳಬಾರ್ದು. ನೀವತ್ತು ಕಾಗದ ಬೇಕಾದ್ರೆ ಕೊಡ್ರಿ. ಆಯ್ತು, ನನ್ನ ಹತ್ರ ಕಾಗದ ಕೊಡಿ ನನ್ನ ಕೈಗೆ. ಆಯ್ತು, ಐ ವಿಲ್ ಚಾಲೆಂಜ್ ಯು.
BMTC ಅವ್ರು ಡಿಕ್ಲೇರ್ ಇನ್ನು 5 ಸೆಕೆಂಡ್ ನೀವು ಕೊಡ್ರಿ, ನಾನು ಕೈಗೆ ಹೇಳ್ತೀನಿ. ಪ್ರಶ್ನೆಗೆ ಉತ್ತರ ಕೊಡ್ಬೇಕಿಲ್ಲ ಮಹೇಶ್ ಅವರಿಗೆ. ಪ್ರಶ್ನೆ ಹೋಗುತ್ತೆ, ಬದಲಾವಣೆ. ಒಂದು ಏನು ಅಂತಂದ್ರೆ ಇಲ್ಲ, ಸುಳ್ಳು ಹೇಳ್ತಾರೆ ವಾಪಸ್ ತಗೋಬೇಕು. ನಾನು ಅದನ್ನ ಡಿಬೇಟ್ ಮಾಡ್ತಿಲ್ಲ. 18,000 ಕೊಡ್ಬೇಕು, ಸಾಲ ಇದ್ರೆ ನಮ್ಗೆ ಹೇಳ್ಬೇಕಾಗ್ತದೆ. ಮಾಡ್ತಿಲ್ಲ ಡಿಬೇಟ್. ಏನ್ ಮಾತಾಡ್ತಾರೆ? ವಿಷಯಕ್ಕೆ ಬನ್ನಿ. ಬದಲಾವಣೆ ಆಗಿದ್ರೆ ವಿಜೇಂದ್ರ ತೆಗೆದೋಗಿದ್ದಾರೆ, ಹೊಸ ಅಧ್ಯಕ್ಷರು ಬರ್ತಾರೆ. KPCC ಅಧ್ಯಕ್ಷರಾದ್ರೂ ಬದಲಾವಣೆ ಮಾಡ್ಕೊಂತಾರೋ, ಮುಖ್ಯಮಂತ್ರಿ ಆದ್ರೂ ಬದಲಾವಣೆ ಮಾಡ್ಕೊಂತಾರೋ, ಕ್ಯಾಬಿನೆಟ್ ರೀಶಫಲ್ ಮಾಡಿ MB ಪಾಟೀಲ್ ಅವ್ರಿಗೆ ಸಕ್ಕರೆ ಖಾತೆ ಕೊಟ್ಬಿಟ್ಟು ಜಮೀರ್ ಅವ್ರಿಗೆ ಅಕಸ್ಮಾತ್ ಏನಾದ್ರು ಬೇರೆ ಬೆಂಗಳೂರು ಡೆವಲಪ್ಮೆಂಟ್ ಕೊಡ್ತಾರೋ ಏನನ್ನ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾವು ಅಕಾರ ಚಕ್ರ ಮಾತಾಡೋಲ್ಲ. ಆದರೆ ನಾವು ಕೇಳ್ತಕ್ಕಂಥ ವಿಚಾರ ಏನು ಅಂತಂದರೆ, ನಿಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ನೀವು ಕಳೆದ 25 ತಿಂಗಳಲ್ಲಿ ಏನೇನು ಕೆಲಸ ಮಾಡಿರೋ ಒಂದು ಶ್ವೇತಪತ್ರ ಹೊರಡಿಸಿ. 100% ಮಾಡ್ತೀರಿ. ಅದನ್ನ ಅಸೆಂಬ್ಲಿಯಲ್ಲಿ ಕೇಳ್ರಿ, ತಕ್ಕಂತಿದ್ರೆ ಇಲ್ಲಿ ಟಿವಿಯಲ್ಲೆಲ್ಲ ಕೇಳೋದು. ಇದು ಫೋರಂ ಟು ಆಸ್ಕ್ ಆಪೋಸಿಷನ್ ಲೀಡರ್ಗೆ ಅರಿವಿಲ್ವಾ? ನಿಮ್ಮ ಅಶೋಕ್ಗೆ ಅರಿವಿಲ್ವಾ? ನಾರಾಯಣ ಸ್ವಾಮಿ ಅರಿವಿಲ್ವಾ? ಮಾತಾಡ್ತೀರಿ ನೀವು. ಅಶೋಕ್ ಅವರೇ, ನೀವು ಹೋಗಿ ನಿಮ್ಮ ವಿಜೇಂದ್ರನ್ಗೆ ಹೇಳಿ, ನಿಮ್ಮ ವಿಜೇಂದ್ರ ಅಧ್ಯಕ್ಷ ಇದ್ದಾರಾ ಅವ್ರು ಕೇಳಿ. ನೀವು ಕೇಳ್ಕೊಂಡಿರಲ್ಲ ನೋಡಿ, ಸೆಷನ್ ಅಲ್ಲಿ ಮಾತಾಡ್ಬೇಕು. ಹೇಳ್ತೀನಿ ಕೇಳಿ. ಲೀಡರ್ ಆಫ್ ಅಪೋಸಿಷನ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಇವತ್ತು ಹೇಳ್ತೀನಿ ಕೇಳಿ. 52,000 ಕೋಟಿ ರೂಪಾಯಿ ಮಾಡಬೇಕು, ಖರ್ಚು ಮಾಡಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದೀವಿ. ಎಮರ್ಜೆನ್ಸಿ ಅಲ್ಲ ಇದು, ಎಮರ್ಜೆನ್ಸಿ ಅಲ್ಲ, ಎಮರ್ಜೆನ್ಸಿ ಅಲ್ಲ, ಎಮರ್ಜೆನ್ಸಿ ಕಾಲ ಅಲ್ಲ. ನಾಗರಾಜ್ ಯಾದವ್ ಅವರ ವಾಯ್ಸ್ ಕಟ್, ನಾಗರಾಜ್ ವಾಯ್ಸ್ ಕಟ್, ಅಶೋಕ್ ಅವರು ಮಾತಾಡೋಣ. ಅಶೋಕ್ ಅವರು ಮಾತಾಡೋಣ. ಅಶೋಕ್ ಅವರು emergency. Don't show your emergency motive. Don't show your emergency motive. Emergency ಅಲ್ಲ. Emergency ಅನ್ಕೊಂಡಿರೋ ಇದನ್ನ. ಅಶೋಕ್ ಅವರು ಮಾತಾಡೋಣ. ಎಮರ್ಜೆನ್ಸಿ ಅಲ್ಲ ಇದು. ನೀವು ಮಾತಾಡಿ, ನಿಮ್ಮ ಒಬ್ಬರದೇ ವಾಯ್ಸ್. ನೋಡಿ, ಅತ್ಯಂತ ಪ್ರಮುಖವಾದ ವಿಚಾರ ಏನು ಗೊತ್ತಾ ಇದರಲ್ಲಿ, ನೀವು ಯಾರಿಗೆ ಏನನ್ನ ಮಾಡ್ಕೊಳ್ಳಿ, ಅಕಸ್ಮಾತ್ ಏನಾದರೂ ನೀವು ಕೆಲಸ ಮಾಡಿದ್ದೀರಾ ಅಂದರೆ ಶ್ವೇತಪತ್ರ ಹೊಡಿಸಿ ಆ ಡಿಪಾರ್ಟ್ಮೆಂಟಲ್ಲಿ, ಇನ್ಕ್ಲೂಡಿಂಗ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಹಿಡ್ಕೊಂಡು DPR ಡಿಪಾರ್ಟ್ಮೆಂಟ್ವರೆಗೂ ಸಹ ಏನೇನು ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿ. ಆದ್ರೆ ಏನಾಗಿದೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ದು ಅಂತ ಹೇಳ್ಕೊಂತಾರೆ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನೆರವುಗಳನ್ನ ಸರ್ಕಾರದಲ್ಲಿ ನೀವು ಹೇಳಿದ ಮಾತನ್ನ ನಡೆದೇ ಇಲ್ಲ. ಭದ್ರಾ ಮೇಲ್ದಂಡೆ ದುಡ್ಡೇ ಕೊಡಲಿಲ್ಲ ನೀವು. ಬೆಂಗಳೂರಿನ ಅಭಿವೃದ್ಧಿ ಈ ರಾಜ್ಯದಲ್ಲಿ ಎಲೆಕ್ಷನ್ ಮಾಡ್ತೀರಾ ನೀವು? ಬಾಣಂತಿಯರ ಸಾವಿಗೆ ನಾವು 30 ಸೆಕೆಂಡ್ ಅಶೋಕ್ ಗೌಡ. ಬಾಣಂತಿಯರ ಸಾವಿಗೆ ಸತ್ಯ ಶೋಧನಾ ಸಮಿತಿಯಲ್ಲಿ ನಾನು ಕೇವಲ 50,000 ಕೋಟಿ ಸ್ಕೀಮ್ಸ್ ಇದೆ. ಸ್ಕೀಮ್ಸ್ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಆ ಸ್ಕೀಮ್ಸ್ ಅಲ್ಲಿ ಮೇಡಮ್, how much time are you giving? 30 seconds. Not correct. 30 seconds. 15% ಅನುದಾನ ಉಪಯೋಗಿಸಿಲ್ಲ. 15% ಅನುದಾನ ಉಪಯೋಗಿಸಿಲ್ಲ. ಸುಳ್ಳು. ಅರ್ಥ ಏನು ಅಂದ್ರೆ 18,000 ಕೋಟಿ ಅರ್ಥ ಏನು ಅಂದ್ರೆ ನಾವು ಕೆಲಸ 15% ಅನುದಾನ ಉಪಯೋಗಿಸಿಲ್ಲ. ಅದು ಬಾಣಂತಿಯರ ಸಾವಿಗೆ ಕಾರಣ ಆಯ್ತು. ಬಾಣಂತಿಯರ ಸಾವಿಗೆ ಕಾರಣ ಆಗಿ ಈ ರಾಜ್ಯದಲ್ಲಿ 850 ಬಾಣಂತಿಯರು ಸತ್ರು. 1,200 ಜನ ನವಜಾತ ಶಿಶುಗಳು ಸತ್ರು. ಯಾಕೋಸ್ಕರ ಅಂದ್ರೆ ನೀವ್ ಹೇಳಿದ್ರಿ ಮುಗಿತು. ಆರೋಗ್ಯ ಸಚಿವಾಲಯದಲ್ಲಿ ನಾಗರಾಜ್ ಯಾದವ್ ಅನೌನ್ಸ್ಮೆಂಟ್ ಇಬ್ಬರಿಗೂ ಕೂಡ ನಮ್ಮ ಆಫೀಸ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಅಲ್ಲಿ BP ಟ್ಯಾಬ್ಲೆಟ್ ಖಾಲಿ ಆಗಿದೆಯಂತೆ. ಹಾಗಾಗಿ ದಯಮಾಡಿ ನಿಮ್ಮ ಆರೋಗ್ಯ ಬಗ್ಗೆ ನೀವು ಪ್ಲೀಸ್ ಡ್ರಿಂಕ್ ವಾಟರ್. ಸರ್ ಮಹೇಶ್ ಜಿ, ಶ್ವೇತಪತ್ರ ಆಯ್ತು ಸರ್, ಯಾವ್ಯಾವ ಇಲಾಖೆಯಲ್ಲಿ ಏನೇನ್ ಕೆಲಸ ಆಗಿದೆ ಶ್ವೇತಪತ್ರ ಹೊರಡಿಸಿ. ಯಾಕೆ ಕೇಳಬೇಕು ಈ ಪ್ರಶ್ನೆನ? ಅಶೋಕ್ ಗೌಡ್ರು ಕೇಳಿದ ಪ್ರಶ್ನೆ ಯಾಕೆ ವ್ಯಾಲಿಡು?